ಬೆಂಗಳೂರು ನಗರದ ಮೆಜೆಸ್ಟಿಕ್ ನಿಂದ 5 ಕಿಲೋಮೀಟರ್ ದೂರದಲ್ಲಿ ರಾಮಕೃಷ್ಣ ಆಶ್ರಮವಿದೆ. ಬಸವನಗುಡಿಯಲ್ಲಿರುವ ರಾಮಕೃಷ್ಣ ಆಶ್ರಮ ಬೆಂಗಳೂರು ನಗರದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ನಾವು ಬಸವನಗುಡಿ ತಲುಪಿದಾಗ ವಿವೇಕಾನಂದ ವೃತ್ತವನ್ನು ಕಂಡೆವು. ಅಪರಾಹ್ನ ಆಶ್ರಮದ ಗೇಟು ತೆರೆಯಲು ಜನರು ಕಾಯುತ್ತಾ ಇದ್ದರು. ಅನೇಕ ಮಂದಿ ಅಲ್ಲಿಂದಲೇ ನಮಸ್ಕರಿಸುವುದನ್ನು ನಾವು ಕಂಡೆವು. ನಮ್ಮಲ್ಲಿ ಇನ್ನಷ್ಟು ಕುತೂಹಲ ಮೂಡಿತು. ಹಾಗೆ ನಮಸ್ಕರಿಸುವವರನ್ನು ನಾವು ಮಾತನಾಡಿಸಿದೆವು. ಬಸವನಗುಡಿಯ ರಾಮಕೃಷ್ಣ ಆಶ್ರಮದ ಎದುರುಗಡೆ ಇದ್ದೇನೆ. ಸಂಜಯ್ ಅಂತ ವೆಸ್ಟ್ ಬೆಂಗಾಲ್ನವರು, ವಿವೇಕಾನಂದರು ಭೇಟಿ ಕೊಟ್ಟಂಥ ವೆಸ್ಟ್ ಬೆಂಗಾಲ್ನವರು ಇದೇ ಪ್ಲೇಸ್ನಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ರು. ಅವ್ರ ಜೊತೆ ನಾನು ಮಾತಾಡ್ತೇನೆ. ಅದು ನಿಮಗೆ ಈ ವಿಡಿಯೋದಲ್ಲಿ ಕಾಣ್ಬೋದು. ನಾನು ಈ ಒಂದು ಆಶ್ರಮದ ಇರಬೇಕಿದ್ರೆ ಅವ್ರು ಬಂದು ಆಶ್ರಮದ ಬಾಗಿಲು ತೆಗಿಬೇಕಿತ್ತು. ಮಧ್ಯಾಹ್ನ ಮೇಲೆ ಟೈಮ್ ಆಗಲಿಲ್ಲ. ನಮಸ್ಕರಿಸ್ತಾ ಸಿಕ್ಕಿದರು. ಅನೇಕ ಮಾಹಿತಿಗಳನ್ನು ಅವರು ಈ ಒಂದು ಆಶ್ರಮದ ಕುರಿತು, ಇಲ್ಲಿ ಚಟುವಟಿಕೆ ಕುರಿತು ನಮಗೆ ಕೊಟ್ಟಿದ್ದಾರೆ. ಆಶ್ರಮದ ಬಹಳ ಹತ್ತಿರದಲ್ಲೇ ಅವರು ಇಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನೋಡಿ, ಅವರು 10 ವರ್ಷದಿಂದ ಕರ್ನಾಟಕದಲ್ಲಿದ್ದಾರೆ. ಹೇಳಿ. ಧನ್ಯವಾದಗಳು ಸರ್. ಸಂಜಯ್, this is Ramakrishna Mutt. As you all know, it was established by Swami Vivekananda to carry forward the teachings of Sri Ramakrishna and Sri Ma Sharda Devi. Apart from the social work, here you can see they have a bookstall. They have lot of publications house, so lot of books on Vedanta, on Hinduism written by Swamiji, various Maharajas, Kathamrita, Sharda Devi, books on the teachings of Swamiji, teachings of various Maharajas, all devoted to the betterment of our society and for the youth. How a nature building, character building should happen first. Then only one will be a better human being. So apart from Vedanta and our Hindu mythological figures and Hindu mythology, you can find apart from spiritual teachings about, like we say na, Bhagavad Gita teaches how to lead life. Similarly here also you will find from the books and the teachings. Books ranges from children till any age, because small books also will be there for children depicting pictures, the teachings and the lives of our saints. During now it is closing time. It will open around 4:30 and the ashrama will open at 4 o'clock for devotees. But in occasions like during Vivekananda Jayanti or Kalpataru Utsav on 1st January, they will be celebrating it in a grand style. That time the book stall, they will extend the book stall and it will be open. Like in the afternoon also it will be open. Even discounts also are available at that time. So are you visiting regularly here? Yeah, almost regularly. Almost regularly. Yeah. Thank you, sir. Thank you. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ಕಿಲೋಮೀಟರ್ ದೂರದ ಬಸವನಗುಡಿಯಲ್ಲಿ ಈ ಆಶ್ರಮವಿದೆ. ಆಸಕ್ತರು ಒಮ್ಮೆ ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ. ವೇದಾಂತ ಸೊಸೈಟಿಯ ಸ್ಥಾಪನೆ. ಶ್ರೀ ರಾಮಕೃಷ್ಣ ಪರಮಹಂಸರ ಆದೇಶದಂತೆ ಸ್ವಾಮಿ ವಿವೇಕಾನಂದರು ವೇದಾಂತ ಸೊಸೈಟಿಯನ್ನು 1901ರಲ್ಲಿ ಸ್ಥಾಪಿಸಿದರು. ಬೆಂಗಳೂರಿನ ಕೆಲವು ಸದ್ಗೃಹಸ್ಥರು ಶ್ರೀ ರಾಮಕೃಷ್ಣ ಪರಮಹಂಸರ ಸಂದೇಶಗಳಿಗೆ ಮಾರುಹೋಗಿ ರಾಮಕೃಷ್ಣಾಶ್ರಮಗಳನ್ನು ಸ್ಥಾಪಿಸುವಲ್ಲಿ ರಾಮಕೃಷ್ಣಾನಂದ ಸ್ವಾಮೀಜಿಯವರನ್ನು ಪ್ರಾರ್ಥಿಸಿದರು. ಆಗ ಮದ್ರಾಸಿನಲ್ಲಿದ್ದ ಸ್ವಾಮೀಜಿಯವರು ಬೆಂಗಳೂರಿನಲ್ಲಿ ಒಂದು ಶಾಖೆಯನ್ನು ಖಾಯಂ ಆಗಿ ಸ್ಥಾಪಿಸಿದರು. ಈ ಸ್ಮಾರಕ ಶಿಲೆಯ ಚರಿತ್ರೆ: ಸ್ವಾಮಿ ವಿವೇಕಾನಂದರು ಬೆಳಗಾಂ ಮತ್ತು ಗೋವಾಗಳನ್ನು ಸಂದರ್ಶಿಸಿದ ನಂತರ 1892ರ ಡಿಸೆಂಬರಿನಲ್ಲಿ ಬೆಂಗಳೂರಿಗೆ ಬಂದಾಗ ಮೆಜೆಸ್ಟಿಕ್ ಪ್ರದೇಶದಲ್ಲಿದ್ದ ಕಾಳಪ್ಪ ಛತ್ರದಲ್ಲಿ ಕೆಲವು ದಿನ ಇಳಿದುಕೊಂಡಿದ್ದರು. ಆ ಸಮಯದಲ್ಲಿ ಸ್ವಾಮೀಜಿಯವರು ಸಮೀಪದಲ್ಲಿದ್ದ
ಶ್ರೀ ಸುಗಪ್ಪ ಎಂಬ ಅಕ್ಕಸಾಲಿಗರ ಮನೆಯ ಮುಂಭಾಗಕ್ಕೆ ಸೇರಿದ ಕಲ್ಲು ಬೆಂಚೊಂದರ ಮೇಲೆ ಹಲವು ಬಾರಿ ಕುಳಿತು ವಿಶ್ರಮಿಸುತ್ತಿದ್ದುದನ್ನು ಅನೇಕರು ಗಮನಿಸಿದ್ದರು. ಮುಂದೆ ಜಗತ್ ಪ್ರಸಿದ್ಧರಾದ ವಿವೇಕಾನಂದರೇ ಇವರು ಎಂಬುದನ್ನರಿತ ಶ್ರೀ ಸುಗಪ್ಪ ಮತ್ತು ಅವರ ವಂಶಸ್ಥರು ಆ ಕಲ್ಲು ಬೆಂಚನ್ನು ಒಂದು ಅಮೂಲ್ಯ ಸ್ಮಾರಕದಂತೆ ಗೌರವದಿಂದ ಕಾಪಾಡಿಕೊಂಡು ಬಂದರು. ಸ್ವಾಮೀಜಿಯವರು ಪೀಠವಾಗಿ ಬಳಸಿದ ಈ ಶಿಲೆಯನ್ನು ಬೆಂಗಳೂರಿನ ರಾಮಕೃಷ್ಣ ಮಠವು ಜನವರಿ 1997ರಲ್ಲಿ ಅಧಿಕೃತವಾಗಿ ಸ್ವೀಕರಿಸಿತು. ಶ್ರೀ ಮಾತೆ ಶಾರದಾದೇವಿ ಶಿಲಾಸನದ ಸಂಕ್ಷಿಪ್ತ ಚರಿತ್ರೆ. ಶ್ರೀ ಮಾತೆ ಶಾರದಾದೇವಿಯವರು 1911ರಲ್ಲಿ ಬೆಂಗಳೂರಿಗೆ ಬಂದು ಈ ಮಠದಲ್ಲಿ ಮಾರ್ಚ್ 24ರಿಂದ 27ರವರೆಗೆ 4 ದಿನ ತಂಗಿದ್ದರು. ಆ ಸಮಯದಲ್ಲಿ ಒಂದು ದಿನ ಸಂಜೆ ಸೂರ್ಯಾಸ್ತವನ್ನು ವೀಕ್ಷಿಸಲು ಈ ಶಿಲಾಸನದಲ್ಲಿ ಕುಳಿತು ಧ್ಯಾನಾಸಕ್ತರಾಗಿ ಇದನ್ನು ಪವಿತ್ರಗೊಳಿಸಿದ್ದರು. ಆದುದರಿಂದ ಈ ಶಿಲಾಸನ ಸ್ಮಾರಕವನ್ನು ದರ್ಶನ ಮಾಡಲು ಬರುವ ಭಕ್ತರು ಸ್ಥಳದ ಪಾವಿತ್ರ್ಯವನ್ನು ಎಲ್ಲ ರೀತಿಯಿಂದಲೂ ಕಾಪಾಡಬೇಕೆಂದು ಕೋರುತ್ತೇವೆ. ಈ ಮಠದ ಪರಿಸರದಲ್ಲಿ ಮೌನಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ಆಶ್ರಮದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ, ದುರ್ಗಾ ಪೂಜೆ, ಮಹಾಶಿವರಾತ್ರಿ, ವಿನಾಯಕ ಚತುರ್ಥಿ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಪೂಜೆಗಳು, ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ.